ನೋಡಿ ಹೆಂಗಿದೆ ಇಂಥ ಕೋಟೆನ ಬಂಡೆನ ಯಾರಿಗಾರು ಹತ್ತಕ್ಕಾಗತ್ತಾ ಇದನ್ನ. ಅದಕ್ಕೆ ಶಿವಾಜಿ ಇಲ್ಲಿ ಕೋಟೆಯನ್ನ ಕಟ್ಟಿಸಿದ್ದು. ಇದೇನು ಗೊತ್ತಾ, ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರೆ, ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದೊಳಗೆ ಏನೇನು ಪೂಜಾ ಕೈಂಕರ್ಯಗಳು ನಡೀತಿದ್ವಲ್ಲ, ಆ ಎಲ್ಲಾ ಪೂಜಾ ಕೈಂಕರ್ಯಗಳು ಇಲ್ಲಿ ಮೊದಲು ನಡೀತಿದ್ವು ಅಂತ ಇಲ್ಲಿ ಉಲ್ಲೇಖ ಮಾಡ್ತಾರೆ ನೋಡ್ರಿ. ಮಹಾ ಅಗ್ರಹಾರ ಹಿರಿಯ ನರಗುಂದ ಟಿಪ್ಪು ತಾನೇನು ಭರವಸೆ ಕೊಟ್ಟಿದ್ನಲ್ಲ ಆ ಪ್ರಕಾರ ಉಳಿಸ್ಕೊಳ್ಳೋದಿಲ್ಲ. ಇಮಿಡಿಯೇಟ್ ಆಗಿ ಏನು ಇಲ್ಲಿ ವೆಂಕಟರಾವ್ ಇದ್ದ ಮತ್ತೆ ಅವನ ಪರಿವಾರವನ್ನ ಬಂಧನದಲ್ಲಿ ಇಟ್ಕೊಂಡು ಈ ಕೋಟೆಯನ್ನ ಟಿಪ್ಪು ಸುಲ್ತಾನ್ ತನ್ನ ವಶಕ್ಕೆ ತಗೊಂಡ. ಅವನ ತಲೆಯನ್ನ ಕಡಿದು ಇದೇ ಕೆಂಪಗಸಿ ಬಾಗ್ಲು ಇಲ್ಲಿಗೆ ಕಟ್ಟಿರ್ತಾನೆ. ಶರಣ್ರಿ, ಎಲ್ಲರಿಗೂ ಶರಣಾರ್ಥಿ. ಇದೇನು ಕಾಣಿಸ್ತೈತಲ್ರಿ, ಕೆಂಪಗಸಿ ಬಾಗ್ಲ ಅಂತ ಕರೀತಾರೆ ಇದನ್ನ. ಕೆಂಪಗಸಿ ಬಾಗ್ಲ ಅಂತಂದ್ರೆ ಈಗಿರೋದು ನಾನಿರೋದು ನರಗುಂದ ಕೋಟೆಗೆ ಹೋಗಕ್ಕೆ ಇರ್ತಕ್ಕಂತಹ ಮೊದಲನೇ ದ್ವಾರ ಕೆಂಪಗಸಿ ಬಾಗ್ಲು ಅಂತ ಕರೀತಾರೆ. ನಿಮ್ಗೆಲ್ಲ ಗೊತ್ತಿರ್ತೈತಲ್ರಿ, 1857 ಬ್ರಿಟಿಷರ ವಿರುದ್ಧ ಏನು ದಂಗೆ ಆಗ್ತೈತಲ್ರಿ, ಆ ದಂಗೆಗೆ ಕಾರಣೀಕರ್ತರಾದಂತಹ ಒಬ್ಬ ವ್ಯಕ್ತಿ ಈ ನರಗುಂದದವರು. ಅವ್ರ ಆಡಳಿತ ಮಾಡ್ತಕ್ಕಂತಹ ಕೋಟೆಗೆ ನಾನು ಹೊಂಟಿನಿ. ಇದು ಕೆಂಪಗಸಿ ಬಾಗ್ಲು ಅಂತ ಹೇಳಿ. ನೋಡನ್ರಿ ಕೋಟೆ ಬಗ್ಗೆ ಹೇಳ್ತೀನಿ. ನರಗುಂದವನ್ನ 1842ರಿಂದ 1858ರವರೆಗೆ ಈ ಬಾಬಾ ಸಾಹೇಬ್ ಭಾವೆ ಅಥವಾ ಎರಡನೇ ಭಾಸ್ಕರ್ ರಾವ್ ಅಂತ ಹೇಳಿ ಆಡಳಿತವನ್ನ ಮಾಡ್ತಿರ್ತಾರೆ. ಅವಾಗ ಏನಾಕೈತಿ, ಈ 1846ರೊಳಗಡೆ ಬ್ರಿಟಿಷ್ ಸರ್ಕಾರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಕಾಯ್ದೆಯನ್ನ ತಗೊಂಡ್ಬರ್ತಾರಲ್ರಿ. ಅವಾಗ ಈ ಬಾಬಾ ಸಾಹೇಬ್ ಅವರಿಗೆ ಅಥವಾ ಎರಡನೇ ಭಾಸ್ಕರ್ ರಾವ್ ಅವ್ರಿಗೆ ಗಂಡು ಮಕ್ಳು ಇರ್ಲಿಲ್ಲ. ಅವ್ರು ಏನ್ ಮಾಡ್ತಾರೆ, ಒಬ್ಬ ಮಗುನ ದತ್ತಕ್ಕೆ ಕೊಟ್ಟು ತಗೋಬೇಕು ಅಂತ ಹೇಳಿ ಈ ಬಾಂಬೆ ಗೌರ್ಮೆಂಟ್ ಏನು ಬ್ರಿಟಿಷ್ ಸರ್ಕಾರ ಇತ್ತಲ್ಲ ಅದ್ರ ಏಜೆಂಟ್ ಒಬ್ರು ಇದ್ದಿರಲಿ, ಮ್ಯಾನ್ಸಿನ್ ಅಂತ, ಅವನಿಗೆ ಒಂದು ರಿಕ್ವೆಸ್ಟ್ ಕೊಡ್ತಾರೆ. ಅವನು ಅನುಮತಿ ಕೊಡೋದಿಲ್ಲ. ಸೊ ಯಾಕಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿರಲ್ಲ ಅಲ್ರಿ, ಇರಂಗಿಲ್ಲ. ಅವಾಗ ಏನ್ ಮಾಡ್ತಾರೆ, 1857ರೊಳಗಡೆ ಏನು ಒಂದು ಸಿಪಾಯಿ ದಂಗೆ ಅಥವಾ ಹೇಳ್ತದೆ ನಮ್ಮ ದೇಶದೊಳಗಡೆ, ಅದನ್ನೇ ಆಧಾರವಾಗಿ ಇಟ್ಕಂತಹ ಈ ಎರಡನೇ ಭಾಸ್ಕರ್ ರಾವ್ ಅಥವಾ ಬಾಬಾ ಸಾಹೇಬ್ ಭಾವೆ ಅವರು ಬ್ರಿಟಿಷರ ವಿರುದ್ಧ ದಂಗೆಯನ್ನ ಹೇಳ್ತಾರ. ಅವಾಗ ಈ ಮ್ಯಾನ್ಸಿನ್ ಏನಿದ್ನಲ್ರಿ, ಅವ ಇಲ್ಲಿ ಸುರೇಬಾನ್ದ ಹತ್ರ ಒಂದು ಮನಿ ಒಳಗಡೆ ಇದ್ದ. ಆ ಮ್ಯಾನ್ಸಿನ್ ಅನ್ನ ಹಿಡ್ಕೊಂಡ್ಬಂದು ಅವನ ತಲೆಯನ್ನ ಕಡಿದು ಇದೇ ಕೆಂಪಗಸಿ ಬಾಗ್ಲು, ಇದು ಕೋಟೆಯ ಮೊದಲನೇ ಎಂಟ್ರೆನ್ಸ್ ಕೂಡ ಹೌದು, ಇಲ್ಲಿಗೆ ಕಟ್ಟಿರ್ತಾನೆ. ಅವಾಗ ಅದು ಕೆಂಪಗಸಿ ಬಾಗ್ಲು ಅಂತ ಆಯ್ತು. ಇದ್ರ ಇತಿಹಾಸ ಇನ್ನು ಮುಂದೆ ಹೋಗ್ತಾ ಹೇಳ್ತೀನಿ. ಬರ್ರಿ ಕೋಟೆಗೆ ಹೋಗೋಣ. ಅಲ್ಲಿ ಕಾಣಿಸಾಗತ್ತಲ್ರಿ, ಅದೇ ಫೋರ್ಟ್ ಏರಿಯಾ, ಒಂದು ವಿಶಾಲವಾದ ಫೋರ್ಟ್ ಅದು. ಹೋಗೋಣ ಅಲ್ಲಿ. ಇದೇನು ಕೋಟೆ ಐತಲ್ರಿ, ಇದಿಷ್ಟು ಫುಲ್ ಹಿಲ್ ರೇಂಜ್ ಐತಲ್ಲ, ಇದು ಕೋಟೆ. ಇದು ಇಲ್ಲಿದ್ದ ಅಲ್ಲಿವರೆಗೂ ಇದ್ದಂತಹ ಕೋಟೆ. ಅಲ್ಲೇನು ಕೋಟೆ ಐತಲ್ರಿ, ಅದು 9147 ಫೀಟ್ ಉದ್ದ. ಒಂದು ಅಂದಾಜು ನಿಖರವಾಗಿ ಹೇಳೋದಾದ್ರೆ 3000 ಫೀಟ್ ವಿಸ್ತಾರವನ್ನ ಹೊಂದಿರತಕ್ಕಂಥದ್ದು ಬೆಟ್ಟ. ಅದು ಸಮುದ್ರ ಮಟ್ಟದಿಂದ ಅಂದ್ರೆ ಈ ನೆಲ ಮಟ್ಟದಿಂದ 700 ಫೀಟ್ ಹೈಟ್ನಾಗಿರ್ತಕ್ಕಂಥದ್ದು ಬೆಟ್ಟ. ಆದ್ರೂ ಕೂಡ ಅಂತಹ ಒಂದು ಕೋಟೆಯನ್ನ ಏನು ವಶಪಡಿಸ್ಕೊಳ್ಬೇಕು ಅಂತಂದ್ರ ಸಣ್ಣ ಸೈನ್ಯದಿಂದ ಆಗ್ತಿರ್ಲಿಲ್ರಿ, ಅದಕ್ಕೊಂದು ಬೃಹತ್ತಾದ ಸೈನ್ಯನೇ ಬೇಕಾಗಿತ್ತು. ಹೋಗೋಣ ಯಜಮಾನ್ರೆ, ಮೇಲಕ್ಕೆ ಹೋಗಕ್ ದಾರಿ? ಹಾ, ಹಿಂಗ ಸಿದಾವಲ್ರಿ. ಇಲ್ಲೇನು ಜಾಲಿ ಗಿಡ ಬೆಳೆದವಲ್ರಿ, ಇವು ಉತ್ತರ ಕರ್ನಾಟಕದ ಏನು ಹಳ್ಳಿಗಳಿಗೆ ಇಂಧನ ಮೂಲ ಆಗಿದ್ದವು ಒಂದ್ ಕಾಲಕ್ಕೆ. ಈಗೂ ಆಗ್ಯವು. ಯಾವಾಗ ಅನ್ನೋದು ಹೇಳ್ತೀನಿ. ನಮ್ ಕಡೆ ಹಳ್ಳಿ ಜನ ಏನ್ ಮಾಡ್ತಿದ್ರು ಅಂದ್ರ, ಈ ಬಿಫೋರ್ ಉಜ್ವಲ ಅಥವಾ ಸಿಲಿಂಡರ್ ಬರೋದಕ್ಕಿಂತ ಮುಂಚೆ, ಉಜ್ವಲ ಯೋಜನೆ ಸಿಲಿಂಡರ್ ಬರೋದಕ್ಕಿಂತ ಮುಂಚೆ, ಈ ತರಹದ ಈ ಜಾಲಿ ಗಿಡಗಳನ್ನ ಕಡ್ದು 1 ವರ್ಷಕ್ಕೆ ಆಗೋಷ್ಟು ಸ್ಟಾಕ್ ಮಾಡ್ಕೋತಿದ್ರು. ಮನೆ ಹಿಂದನೋ ಮನೆ ಹಿತ್ತಲ್ದಾಗೋ ಎಲ್ಲ ಒಂದ್ ಕಡೆ ಆಗೋಷ್ಟು ಸ್ಟಾಕ್ ಮಾಡ್ಕೋತಿದ್ರು. ಸೊ ಯಾವಾಗ ಉಜ್ವಲ ಯೋಜನೆ ಬಂತಲ್ಲ, ಅವಾಗ ಇವುಗಳನ್ನ ಕಡಿಯೋದು ಕಡಿಮೆ ಆಯ್ತು. ಸಿಲಿಂಡರ್ ಬಂದ್ವಲ್ಲ ಮನೆಗೆ, ಜನಗಳು ಇವುಗಳನ್ನ ಬಳಕೆಗೆ ಕಡಿಮೆ ಮಾಡ್ಕೊಂಡ್ರು. ಈಗೇನ್ ವಾರ ನಡೆಯಕತೈತಲ್ರಿ, ಸಿಲಿಂಡರ್ ಸಿಗುವಲ್ಲು. ಅದ್ರ ದೊಡ್ಡ ಕಥಿನ ಐತಿ, ಆಮೇಲೆ ಹೇಳ್ತೀನಿ. ಈಗ ಮತ್ತೆ ಜನ ಏನ್ ಮಾಡಕತ್ತಾರಂದ್ರ, ಇಂತ ಜಾಲಿ ಕಟ್ಟಿಗೆಗೆ ಕೈ ಹಾಕ್ಯಾರ. ಕಡ್ದು ತಮ್ಮ ಊರಾಗ ಹಾಕಿಬಿಟ್ರೆ ಮುಗಿದು ಹೋತ. ಇದೆಲ್ಲ ಜಾಲಿ ಕಟ್ಟಿಗೆ.
ಹಂಗ ಆ ಕೋಟೆ ಸುತ್ತನೂ ಬೆಳೆದೈತೆ ಅಲ್ಲಿ. ಈ ಕೋಟೆಯನ್ನ ವಶಪಡಿಸ್ಕೊಳ್ಳೋದು ಅಷ್ಟು ಸುಲಭವಾದ ಮಾತು ಯಾರಿಗೂ ಆಗಿರ್ಲಿಲ್ರಿ. ಯಾಕಂದ್ರ ಅಷ್ಟು ಸಿಂಪಲ್ ಇಲ್ಲ, ಅದು ಕಡಿದಂತಹದ್ದು ಒಂದು ಕೋಟೆ, ಬೆಟ್ಟ ಅದ, ಅದ್ರ ಮೇಲೆ ಕೋಟೆ ಇತ್ತು. ಹಿಂಗಾಗಿ ಯಾರಿಗೂ ಅಷ್ಟು ಸುಲಭವಾಗಿ ಕೋಟೆ ಸಿಗ್ತಿರ್ಲಿಲ್ಲ. ಸೊ ಇದು ಕೋಟೆ ಅಥವಾ ಏನು ಬೆಟ್ಟಕ್ಕೆ ಹೋಗೋದಕ್ಕೆ ಎಂಟ್ರೆನ್ಸ್ ರೀ. ಇನ್ನೊಂದು ವಿಶೇಷ ಏನಂತಂದ್ರೆ ಇದೊಂದು ರಿಸರ್ವ್ಡ್ ಫಾರೆಸ್ಟ್, ಕಾಯ್ದಿಟ್ಟ ಅಥವಾ ಮೀಸಲು ಅರಣ್ಯ ಪ್ರದೇಶ. ಮೇಲಾಗಿ ಇಲ್ಲಿ ನಾವು ಎಂಟ್ರಿ ಫೀ ಇರ್ತೈತಿ. ಎಷ್ಟು ಒಬ್ಬರಿಗೆ ಆಮೇಲೆ ನೋಡೋಣ. ಎಂಟ್ರಿ ಫೀ ಇರ್ತೈತಿ. ಆಮೇಲೆ ನಮ್ಮ ಡೀಟೇಲ್ ಎಲ್ಲ ಕೊಟ್ಟು, ಸೊ ಈ ತರ ಕರ್ನಾಟಕ ಫಾರೆಸ್ಟ್ ಪರ್ಮಿಷನ್ ತಗೋಬೇಕು ಇಲ್ಲಿ ಹೋಗಕ್ಕ. ಅದು ಎಂಟ್ರಿ ಟಿಕೆಟ್ ಇರ್ತೈತಿ. ಇಲ್ಲಿ ನಮ್ಮ ಡೀಟೇಲ್ಸ್ ರಿಜಿಸ್ಟ್ರೇಷನ್ ಇರ್ತೈತಿ, ಅಲ್ಲಿ ಬರೋದು ಹೋಗ್ಬೇಕು. ಸೊ ಇಲ್ಲಿ ಎಂಟ್ರಿ ರಿಜಿಸ್ಟ್ರೇಷನ್ ಏನು ಫೀ ಕೊಡೋದು, ಆಮೇಲೆ ಎಂಟ್ರಿ ಮಾಡೋದು, ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನಾನು ಈ ಕಡೆಯಿಂದ ಮೇಲಾಗಿ ಹೋಗ್ಬೇಕು. ದಾರಿ ಅಷ್ಟು ಸುಲಭವಾಗಿ ಇಲ್ಲ ರೀ ಈ ಕೋಟೆಗೆ ಹೋಗೋದಕ್ಕ. ಬಹಳ ಆರಾಮಾಗಿ 2 ವೀಲರ್ ತನಕ ಹೋಗ್ತಾವೆ. 2 ವೀಲರ್ ಹೋಗ್ತವೆ, 4 ವೀಲರ್ ಹೋಗ್ತವೆ. ನಡ್ಕೊಂಡು ಹೋಗೋದು ಬಹಳ ತ್ರಾಸ ಐತಿ ಈ ಕೋಟೆ ಮೇಲೆ. ಬಿಸಿಲು, ಆಮೇಲೆ ದಾರಿ ಹೆಂಗಿರ್ತೈತಿ ವಾಟ್ ಎವರ್. ಈಗ ಹೋಗೋಣ. ಈ ನರಗುಂದ ಅನ್ನೋ ಹೆಸರು ಯಾಕೆ ಬಂತಂದ್ರೆ ಹೆಂಗೆ ಅಂತ ಹೇಳಕ್ ಆಗಂಗಿಲ್ಲ. ಒಂದು ಅಂದಾಜಿನ ಪ್ರಕಾರ ನರಿಗುಂಡು ಅಥವಾ ನರಿಗಳ ಗುಡ್ಡ, ತದನಂತರ ಅದು ನರಿಗುಂಡು ಹೋಗಿ ನರಿಗುಡ್ಡ ಆಯ್ತು. ನರಿಗುಡ್ಡ ನಂತರ ನರಗುಂದ ಅಂತ ಆಯ್ತು. ಇದು ಸಾಮಾನ್ಯವಾಗಿ ಎಲ್ಲರೂ ಏನ್ ತಿಳ್ಕೊಂಡಿರ್ತಾರ, ಛತ್ರಪತಿ ಶಿವಾಜಿ ಕೋಟೆನ ಕಟ್ಸಿದ್ರು. ಹೌದು, ಕಟ್ಸಿದ್ರು. ಇತಿಹಾಸನು ಅಲ್ಲಿದ್ದ ಸ್ಟಾರ್ಟ್ ಅಂತ ತಿಳ್ಕೊಂಡಿರ್ತಾರ. ಇಲ್ಲ, ಕಲ್ಯಾಣ ಚಾಲುಕ್ಯರ ಕಾಲದಿಂದಲೂ ನರಗುಂದದ ಉಲ್ಲೇಖ ಐತಿ. ಅದಕ್ಕೆ ಸಂಬಂಧಪಟ್ಟಂಗ ಆಮೇಲೆ ಮಾತಾಡೋಣ. ಈಗ ಈ ಕೋಟೆ ಬಗ್ಗೆ ನೋಡೋಣ. ಇದೊಂದು ರಿಸರ್ವ್ಡ್ ಫಾರೆಸ್ಟ್, ಅಂದ್ರ ಕಾಯ್ದಿಟ್ಟ ಅರಣ್ಯ. ಇಲ್ಲಿ ಯಾವುದೇ ಅಕ್ರಮ ಅವ್ಯವಹಾರ ಚಟುವಟಿಕೆಗಳು ನಡೆಯುವಂತಿಲ್ಲ, ನಡಿಬಾರದು ಅನ್ನೋದು ಒಂದು ಗಣ ಉದ್ದೇಶ. ಮತ್ತೆ ಇದೊಂದು ಐತಿಹಾಸಿಕ ಸ್ಥಳ ಕೂಡ ಹೌದು. ಯಾಕೆ ಈ ಮಾತನ್ನ ಒತ್ತಿ ನಿಮಗೆ ಹೇಳ್ತೀನಿ ಅಂತಂದ್ರೆ, ತೋರಿಸ್ತೀನಿ ನೋಡ್ರಿ. ಇದೇನು ಗೊತ್ತಾ, ಕಾಂಡಮ್ ಪ್ಯಾಕೆಟ್. ಒಂದು ರಿಸರ್ವ್ಡ್ ಫಾರೆಸ್ಟ್ ಏರಿಯಾದಲ್ಲಿ ಕಾಂಡಮ್ ಪ್ಯಾಕೆಟ್ ಹೆಂಗ್ ಬಂತು ಅಂತ ಗೊತ್ತಾಗ್ಲಿಲ್ಲ. ನೋಡ್ರಿ, ಇದನ್ನೇನು ಒತ್ತಿ ಹೇಳೋದು ಬಿಸಾಕ್ರಿ. 1674 ಛತ್ರಪತಿ ಶಿವಾಜಿ ಏನು ತನ್ನ ಸಾಮ್ರಾಜ್ಯವನ್ನ ದಕ್ಷಿಣ ಭಾರತದತ್ತ, ಅಂದ್ರೆ ವಿಶೇಷವಾಗಿ ಮೈಸೂರಿನತ್ತ ವಿಸ್ತರಣೆ ಮಾಡ್ತಿರ್ತಾರ. ಅವಾಗ ಈ ನರಗುಂದ ಸೇರಿದಂಗ ಸುತ್ತಮುತ್ತಲು ಒಂದೆರಡು ಸ್ಥಳದೊಳಗಡೆ ಛತ್ರಪತಿ ಶಿವಾಜಿ ಕೋಟೆಯನ್ನ ಕಟ್ಟಿಸ್ತಾರ. ಇಲ್ಲಿ ಕೋಟೆಯನ್ನ ಕಟ್ಟಿಸಿರೋ ಉದ್ದೇಶ ಇಷ್ಟೇ. ಇದೊಂದು ಸೇನಾ ಠಾಣ್ಯ. ಇಲ್ಲಿ ಕೋಟೆ ಗೋಡೆ ಕಾಣಿಸುತ್ತೆ ನೋಡ್ರಿ. ಇಲ್ಲೊಂದು ಬತೇರಿ ಐತಿ. ಇದು ಬತೇರಿ ಹೋಗ್ಬೇಕು. ಕೋಟೆಯ ಮೇಲೆ ನೀರಿನ ಮೂಲಗಳು ಬಿಟ್ರೆ ಒಂದಿಷ್ಟು ದೇವಸ್ಥಾನಗಳು, ಆಮೇಲೆ ಕಟ್ಟಡಗಳು, ಸೈನಿಕರಿಗೆ ವಾಸ ಮಾಡೋದಕ್ಕೆ ಬೇಕಾದಂತ ಕಟ್ಟಡಗಳು ಮಾತ್ರ ಇದಾವೆ. ಯಾವುದೇ ರೀತಿಯ ಅರಮನೆ, ಉದ್ಯಾನವನ ಒಂದು ರಾಜ್ಯದಲ್ಲಿ ಏನಿರ್ಬೇಕು ಅದ್ಯಾವುದು ಇಲ್ಲ. ಒಂದು ಸೈನಿಕರಿಗೆ ಉಳಿದುಕೊಳ್ಳೋದಕ್ಕೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಕೋಟೆ ಮೇಲೆ ಇದೆ. ಇದು ನಾನು ಬಂದಿದ್ದಂತಹ ದಾರಿ. ಇದನ್ನೆಲ್ಲ ಸುತ್ತಾಕೊಂಡು ಇಲ್ಲೆಲ್ಲ ಹಾಸಿ ಅದು ಊರು. ಇನ್ನ ಇದ್ರ ಮೇಲಕ್ಕೆ ನಾವು ಹೋಗ್ಬೇಕು. ಒಂದು ಲಾಂಗ್ ವಾಕ್ ಬಂದ್ಮೇಲೆ ಇಲ್ಲೊಂದು ಗುಡಿಸಲು ಸಿಗ್ತೈತ್ರಿ. ಮನೆಯಿಂದ ಮಾಡಿರ್ತಕ್ಕಂತಹ ಗುಡಿಸಲು. ಛತ್ರಪತಿ ಶಿವಾಜಿ ಯಾಕೆ ಇಲ್ಲೇ ಕೋಟೆಯನ್ನ ಕಟ್ಟಬೇಕು ಅನ್ನೋದಕ್ಕೂ ಒಂದು ರೀಸನ್ ಏನಂತಂದ್ರಿ, ಸುತ್ತಮುತ್ತಲು ಬೇಕಾದಷ್ಟು ಬೆಟ್ಟಗಳದಾವು. ಆ ಕಡೆ ನವಲಗುಂದ, ಈ ಕಡೆ ಚಿಕ್ಕ ನರಗುಂದ ಬೆಟ್ಟನೂ ಐತಿ. ಅಲ್ಲೆಲ್ಲೂ ಅವರು ಕೋಟೆ ಕಟ್ಟಲಿಲ್ಲ. ಇಲ್ಲೇ ಯಾಕೆ ಕಟ್ಟಿದ್ರು ಅಂದ್ರೆ, ಛತ್ರಪತಿ ಶಿವಾಜಿ ಸೈನ್ಯ ಏನಿತ್ತು, ಗೆರಿಲ್ಲಾ ವಾರ್ ಅಂತ ಒಂದು ಪದ್ಧತಿ ಇತ್ತು ಅವ್ರ ಹತ್ರ. ಆ ವಾರ್ಗೋಸ್ಕರ, ಆ ವಾರ್ಗೆ ಅಥವಾ ಆ ಯುದ್ಧ ಕಲೆಗೆ, ಗೆರಿಲ್ಲಾ ಯುದ್ಧ ಕಲೆಗೆ ಸೂಕ್ತವಾದಂತಹ ಸ್ಥಳ ಇದ್ದಿದ್ದು ಈ
ಬೆಟ್ಟ ಮಾತ್ರ. ಯಾಕಂದ್ರೆ ಇದು ಹಂಗಿತ್ತು, ನ್ಯಾಚುರಲಿ ಇದು ಹಂಗ್ ಮಾಡಿತ್ತು. ಈ ಮರಾಠರಿಗೂ ಮತ್ತೆ ಮುಘಲರಿಗೂ ವಾರ್ ನಡೀತದೆ. ಮೇ ಬಿ ಔರಂಗಜೇಬನ ಕಾಲದಲ್ಲಿ ಅಂದ್ರೆ ಮುಘಲರಿಗೆ ಯಾಕೆ ಮರಾಠರನ್ನ ಸೋಲ್ಸೋದು ಕಷ್ಟ ಆಗಿತ್ತು ಅಂದ್ರೆ ಅದಕ್ಕೊಂದು ಅವ್ರ ಯುದ್ಧ ನೀತಿ, ಮರಾಠರ ಯುದ್ಧ ನೀತಿ, ಗೆರಿಲ್ಲಾ ಯುದ್ಧ ನೀತಿ ಇತ್ತಲ್ಲ. ಹಿಂಗಾಗಿ ಆ ಯುದ್ಧ ನೀತಿಯಿಂದ ಏನು ಈ ಮೊಘಲರದ್ದು ಔರಂಗಜೇಬನ ಕಾಲದ ಆಸುಪಾಸಿಂದ ಅವ್ರ ಖಜಾನೆ ಖಾಲಿ ಆಯ್ತು ಹೊರತು ಯಾರು ಈ ಮರಾಠರ ಒಂದೇ ಒಂದು ಸ್ಥಳ ಕೂಡ ಅವ್ರಿಗೆ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ. ಏನು ಶಿವಾಜಿಯ ಮರಣಾನಂತರ ಅಂದಾಜು ಔರಂಗಜೇಬನ ಕಾಲದಲ್ಲಿ 1691-92 ಕಾಲದಲ್ಲಿ ಈ ಕೋಟೆ ಏನು ನರಗುಂದ ಕೋಟೆ ಐತಲ್ಲ ಅದು ಔರಂಗಜೇಬ್ ಅಂದ್ರ ಮುಘಲರ ಆಳ್ವಿಕೆಗೆ ಸೇರ್ಕೋತೈತಿ. ಸೊ ಈಗ ವಾಪಸ್ ಬಂದಲ್ರಿ, ಹಿಂಗ್ ಹತ್ಕೊಂಡ್ ಮತ್ ಮೇಲಕ್ ಹೋಗ್ಬೇಕು, ಮುಂದ್ ಹೋಗೋಣ. ಹಂಗಾದ್ರೆ ಒಂದ್ಸರಿ ಮೊಘಲರ ಆಡಳಿತಕ್ಕೆ ಒಳಪಟ್ಟಂತಹ ಈ ಕೋಟೆ ಏನಿತ್ತಲ್ರಿ ಮತ್ ಯಾವತ್ತು ಮರಾಠರಿಗೆ ಸಿಗಲೇ ಇಲ್ವಾ? ಸಿಗುತ್ತೆ, ಖಂಡಿತವಾಗ್ಲೂ ಮರಾಠರಿಗೆ ಕೈಗೆ ಸಿಗುತ್ತೆ. ಅದಾದ್ಮೇಲೆ ಹೈದರಾಲಿಗೆ ಬರುತ್ತೆ, ಅದಾದ್ಮೇಲೆ ಟಿಪ್ಪುಗೆ ಬರುತ್ತೆ, ಟಿಪ್ಪು ಆದ್ಮೇಲೆ ಬ್ರಿಟಿಷ್ ಆದ್ಮೇಲೆ ಏನು 1857ರ ದಂಗೆ, ಅಲ್ಲಿ ತನಕ ಹೇಳ್ತೀನಿ, ಮುಂದೆ ಹೋಗೋಣ. ಇದೆಲ್ಲ ಕೋಟೆ ಗೋಡೆ ರೀ, ಇದು ನೋಡ್ರಿ, ಇದು ಕೋಟೆ ಗೋಡೆ ಕೆಡಿವಾರ. ಇದು ಕೂಡ ಕೋಟೆ ಗೋಡೆ ಐತಿ. ಇಲ್ಲಿ ಒಂದು ಬತೇರಿ ಐತಿ ನೋಡ್ರಿ, ಇದು ಬತೇರಿ. ಒಟ್ಟು 2 ಬತೇರಿಗಳದಾವ ಇಲ್ಲಿ. ಸೊ ಇದೊಂದು ಕೋಟೆ ಗೋಡೆ, ಅಲ್ಲಿದ್ದ ಕೋಟೆ ಗೋಡೆ ಎಲ್ಲಾ ಒಡೆದ್ ನೆಲ ಸಮ ಮಾಡಿ ಹಾಕ್ಯಾರ. ಇದೊಂದು ಕೋಟೆ ಗೋಡೆ, ಅದು ಬತೇರಿ. ಸೊ ಇಲ್ಲಿದ್ದ ನೋಡಿದ್ರೆ ಕೆಳಗಿನ ವ್ಯೂ ಪಾಯಿಂಟ್ ಹಿಂಗ್ ಕಾಣುತ್ತೆ. ಇದೇ ಪೀಕು ಮೇಲ್ಗಡೆದು. ಸೊ ನಾನೀಗ ಕೋಟೆಯ ಆವರಣದೊಳಗೆ ಬಂದೇನ್ರಿ. ತುಂಬಾ ವಿಶಾಲವಾದಂತ ಕೋಟೆ ಇದು. ಇದೆ ನೋಡ್ರಿ, ಸರ್ಕಾರದ ಒಂದು ಅಧಿಕೃತ ಮಾಹಿತಿ ಪ್ರಕಾರ ಈ ಕೋಟೆ 388 ಎಕರೆ ಇತ್ತಂತ್ರಿ. ಈಗ ಎಷ್ಟು ಅಂದ್ರೆ ಟೋಟಲ್ ಇದು ಏನು ಆ ಕಡೆಯಿಂದ ಈ ಕಡೆ ಬೆಟ್ಟ ಐತಲ್ಲ, ಇದೊಂದು ಕೋಟೆನೆ ಅಷ್ಟು ಎಕರೆ ಇರ್ತಕ್ಕಂಥದ್ದು ಕೋಟೆ. ಏನೇನು ಇದೆಯೋ ಏನೇನು ಉಳಿದಿದೆಯೋ ನೋಡೋಣ. ಮುಘಲರ ನಂತರ 1707ರಲ್ಲಿ 1707 ಈ ಟೈಮ್ನಲ್ಲಿ ರಾಮರಾವ್ ದಾದಾ ಬಾವೆ ಮರಾಠರ ಒಬ್ಬ ಅಧಿಕಾರಿ ಮತ್ತೆ ಈ ಕೋಟೆಯನ್ನ ವಶಪಡಿಸ್ಕೊಂಡು ಅಲ್ಲಿಂದ ಈ ಬಾವೆ ಮನೆತನದ ಆಡಳಿತ ಪ್ರಾರಂಭ ಆಕೈತಿ. ಮುಂದಿದು ಹೈದರಾಲಿ ಟಿಪ್ಪುಗೆ ಹೆಂಗ್ ಹೋಯ್ತು ಅನ್ನೋದನ್ನ ಹೇಳ್ತೀನಿ. ಅಲ್ಲಿ ಕಾಣಿಸ್ತೈತೆ ಅಲ್ರಿ, ಅದು ಅಂಬಾ ಭವಾನಿ ದೇವಸ್ಥಾನ. ಬೀಗ ಹಾಕೈತಿ, ಯಾರು ಇಲ್ಲ ಅಲ್ಲಿ. ಇದನ್ನೆಲ್ಲ ನೋಡ್ಕೊಂಡು ನಾವು ಇನ್ನು ಆ ಕಡೆ ಎಂಡಿಗೆ ಹೋಗ್ಬೇಕು, ಇದ್ರ ಆ ಕಡೆ ಎಂಡಿಗೆ. ಸೊ ನಾನು ಆ ಎಡ್ಜಿಂದ ತುಳಜಾ ಭವಾನಿ ಗುಡಿ ಇತ್ತಲ್ರಿ ಅದನ್ನ ನೋಡ್ಕೊಂಡು ಬಂದೆ. ಮೈಸೂರಿನ ಆಡಳಿತವನ್ನ ಹೈದರಾಲಿ ತನ್ನ ತೆಕ್ಕೆಗೆ ತಗೊಂಡ ಮೇಲೆ 1778ರಲ್ಲಿ ಹೈದರಾಲಿ ಏನ್ ಮಾಡ್ಬಿಡ್ತಾನೆ, ತನ್ನ ಉತ್ತರ ಭಾರತದ ಕಡೆಗೆ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾ ಮಾಡ್ತಾ ಇಲ್ಲಿವರೆಗೂ ಬರ್ತಾನೆ, ನರಗುಂದ ತನಕ ಬರ್ತಾನೆ, ಆಮೇಲೆ ಕೃಷ್ಣ ಆ ಪ್ರದೇಶದ ತನಕನೂ ಬರ್ತಾನೆ. ಅವಾಗ ಇದು ಮತ್ತೆ ಮರಾಠರ ಕೈಯಿಂದ ಹೈದರಾಲಿ ಕೈಗೆ ಸಿಗ್ತದೆ. ಹೈದರಾಲಿ ಏನ್ ಮಾಡ್ತಾನ್ರಿ, ಈ ಕೋಟೆಯನ್ನ ನೇರವಾಗಿ ಆಡಳಿತವನ್ನ ಮಾಡೋದಕ್ಕೆ ಬಿಡಲ್ಲ. ಬಾವೆ ಫ್ಯಾಮಿಲಿ ಏನಿತ್ತಲ್ಲ ಅವ್ರಿಗೆ ಈ ಕೋಟೆಗೆ ಕೊಡ್ತಾನೆ. ಆದರೆ ಅವನ ಅಧೀನದಲ್ಲಿ ಆಡಳಿತ ಮಾಡ್ಬೇಕಾಗಿರ್ತದೆ. ಹೈದರಾಲಿ ಆಡಳಿತದಲ್ಲಿ ಅಧೀನದಲ್ಲಿ ಆಡಳಿತವನ್ನ ಮಾಡ್ಬೇಕು. ಜೊತೆಗೆ ಅವನಿಗೆ ವರ್ಷಕ್ಕೆ ಅಂತ ಇಷ್ಟು ಏನು ಕಪ್ಪನ ಅಥವಾ ದೇಣಿಗೆನ ಕೊಡ್ಬೇಕಾಗಿರ್ತದೆ. ಮತ್ತೆ ಹೈದರಾಲಿಯ ಅವನ ಹೇಳದಂಗೆ ಕೇಳ್ಕೊಂಡು ಬಾವೆ ಫ್ಯಾಮಿಲಿ ಅವರು ಈ ಕೋಟೆಯನ್ನ ಆಡಳಿತವನ್ನ ಮಾಡ್ತಾರೆ. ಈಗ ಈ ಕಡೆ ಎಂಡಿಗೆ ಹೋಗ್ತಿದ್ದೀನಿ. ಇದೆಲ್ಲ ಕೋಟೆ ಗೋಡೆ.
ಸುತ್ತಲೂ ಇರೋದು. ಅಲ್ಲೊಂದು ಬತೇರಿ ಅಲ್ಲಿ ಹಂಗೆ ಹೋದ್ರೆ ಎಲ್ಲ ಕೋಟೆ ಅವಶೇಷಗಳು ಸಿಗ್ತಾವೆ ನೋಡಿ. ಹೆಂಗಿದೆ ಇಂಥ ಕೋಟೆನ ಬಂಡೆನ ಯಾರಿಗಾರು ಹತ್ತಕ್ಕಾಗುತ್ತಾ ಇದನ್ನ? ಅದಕ್ಕೆ ಶಿವಾಜಿ ಇಲ್ಲಿ ಕೋಟೆಯನ್ನ ಕಟ್ಟಿಸಿದ್ದು. ಅದನ್ನೆಲ್ಲ ನೋಡ್ಕೊಂಡ್ರೆ ಇಲ್ಲೊಂದು ದ್ವಾರ ಇದೆ, ಗುಪ್ತ ದ್ವಾರ. ದಾರಿ ಇಲ್ಲ, ಎಲ್ಲ ಬಿದ್ದೈತಿ. ಇದೆಲ್ಲ ಕೋಟೆ ಗೋಡೆ ಕಡೆಯಿಂದ. ಈ ಕೋಟೆ ಒಳಗಡೆ ರೀ ವಾಟರ್ ನೀರಿನ ಮೂಲಕ್ಕಾಗಿ ಒಟ್ಟು 5 ಬೃಹತ್ ನೀರಿನ ಕೊಳಗಳಿದ್ವು ಅಂತ. ಅದ್ರಾಗ ಒಂದ್ ಇಲ್ಲೇ ಐತಿ. ಈ ಕೊಳಕ್ಕ ಇಲ್ಲಿಂದ ಎಂಟ್ರಿ ಆಗಿ ಇಲ್ಲಿ ಕೆಳಗಡೆ ಒಂದು ಬಾಗಿಲಿದೆ. ಈ ಬಾಗಿಲಲ್ಲಿ ನೀರು ತುಂಬ್ಕೋಬೇಕು. ಅದೇ ತರ ಅಲ್ಲೂ ಒಂದು ಬಾಗಿಲು ವ್ಯವಸ್ಥೆ ಐತೆ. ಬತೇರಿ ಈ ಕೋಟೆ ತುಂಬಾ ಅನೇಕ ಮದ್ದಿನ ಮನೆಗಳು ಇದ್ದವು ರೀ. ಅದರಲ್ಲಿ ಇದು ಕೂಡ ಒಂದು. ಇದು ಅದನ್ನ ಹತ್ಕೊಂಡು ಹೋಗೋದಕ್ಕೆ ಮೆಟ್ಲು. ಇದನ್ನೆಲ್ಲ ಹತ್ಕೊಂಡು ಬಂದ್ರೆ ಅದಕ್ಕೆ ಇದು ಒಳಗಿನ ಆವರಣ. ಎಲ್ಲ ಕೋಟೆಯ ಅವಶೇಷ. ಇದು ನೀರಿನ ಮೂಲ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು. 1785 ಟಿಪ್ಪುಗೆ ಹೈದರಾಲಿ ನಂತರ ಟಿಪ್ಪುಗೆ ಈ ಪ್ರಾಂತ್ಯ ಆಡಳಿತಕ್ಕೆ ಬಂದಿರ್ತೈತಿ. ಆವಾಗ ಅವನು ಇಲ್ಲಿ ಆಡಳಿತ ಮಾಡ್ತಿದ್ದಕ್ಕಂತಹ ವೆಂಕಟರಾವ್ಗೆ ಒಂದು ಮಾತು ಹೇಳ್ತಾನೆ. ನೀನು ಇದುವರೆಗೂ ಏನು ಕಪ್ಪ ಕೊಡ್ತಿದ್ದಲ್ಲ, ಕಾಣಿಕೆ ಕೊಡ್ತಿದ್ದಲ್ಲ ತೆರಿಗೆನ, ಇನ್ನು ಮೇಲೆ ಅದನ್ನ ಜಾಸ್ತಿ ಕೊಡ್ಬೇಕು ಅಂದಾಗ ವೆಂಕಟರಾವ್ ಅದಕ್ಕೆ ಒಪ್ಪೋದಿಲ್ಲ. ಅವಾಗ ವೆಂಕಟರಾವ್ ಏನ್ ಮಾಡ್ತಾನಂದ್ರೆ ಸೀದಾ ಈ ಬಾಂಬೆ ಸರ್ಕಾರಕ್ಕೆ ಒಂದು ಪತ್ರ ಬರೀತಾನೆ, ಟಿಪ್ಪುವಿನ ವಿರುದ್ಧ ನನಗೆ ಸಹಾಯ ಮಾಡ್ರಿ ಅಂತ ಹೇಳಿ. ಬಾಂಬೆ ಸರ್ಕಾರದವರು ಅದನ್ನ ರಿಜೆಕ್ಟ್ ಮಾಡ್ತಾರೆ, ಆಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ನೆಕ್ಸ್ಟ್ ವೆಂಕಟರಾವ್ ಹೋಗಿದ್ದೆ ಪುನಾದ ಪೇಶ್ವೆಗಳ ಹತ್ತಿರ. ಮುಂದೇನಾಯ್ತು ಅಂತ ಹೇಳ್ತೀನಿ. ಇದು ಕೂಡ ನೀರಿನ ಒಂದು ಮೂಲ. ಇದರಲ್ಲಿ ಇದು ಎರಡನೇದ್ದು. ಇದರ ಮೇಲಿನ ವಿಹಂಗನ ನೋಟ. ಟಿಪ್ಪು ಒಂದಿಬ್ರನ್ನ ಕಳಿಸಿ ಏನು ಇಲ್ಲಿ ವೆಂಕಟರಾವ್ ಆಡಳಿತ ಮಾಡ್ತಿದ್ನಲ್ಲ ಅವನಿಗೆ ಫೋರ್ಸ್ ಮಾಡ್ತಾನ, ನೀನು ಹೆಚ್ಚಿನ ತೆರಿಗೆಯನ್ನ ಕೊಡ್ಲೇಬೇಕು ಅಂದಾಗ. ಅವಾಗ ಈ ಪೂನಾದ ನಾನಾ ಫಡ್ನವೀಸ್ ಏನ್ ಮಾಡ್ತಾನೆ, ವೆಂಕಟರಾವ್ ನೆರವಿಗೆ ಬಂದು ಒಂದು ಅನೌನ್ಸ್ಮೆಂಟ್ ಮಾಡ್ತಾನೆ. ಏನಂದ್ರೆ ಟಿಪ್ಪು ಸುಲ್ತಾನ್ ಈಗೇನು ನಿಗದಿ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಹಣನ ಕೇಳೋ ಹಂಗಿಲ್ಲ, ಯಾವುದೇ ಕಪ್ಪವನ್ನ ಕೇಳಬಾರ್ದು ಅಂತ ಹೇಳ್ತಾನೆ. 1785 ಮಾರ್ಚ್ ತಿಂಗಳದೊಳಗ ಟಿಪ್ಪು ಸುಲ್ತಾನ್ ನರಗುಂದ ಕೋಟೆಯನ್ನ ಮುತ್ತಿಗೆ ಹಾಕೋದಕ್ಕೆ ಬರ್ತಾನೆ. ಇದು ಪುಣೆಯಲ್ಲಿರ್ತಕ್ಕಂತಹ ಪೇಶ್ವೆಗಳಿಗೆ ಗೊತ್ತಾಗಿ ಈ ನಾನಾ ಫಡ್ನವೀಸು ಒಂದು ಸೈನ್ಯವನ್ನ ಈ ಮುತ್ತಿಗೆಯನ್ನ ತೆರವು ಮಾಡಿಸ್ಬೇಕು ಅಂತ ಹೇಳಿ ಸೈನ್ಯವನ್ನ ಕಳಿಸ್ತಿರ್ತಾನೆ. ಇನ್ನೇನು ಅವಾಗ ಅದು ಟಿಪ್ಪುಗೆ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ನೀರಿನ ಅಭಾವ ಕೂಡ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಟಿಪ್ಪು ವೆಂಕಟರಾವ್ಗೆ ಹೇಳ್ತಾನೆ, ನೀನು ಮೊದಲಿನಷ್ಟೇ ತೆರಿಗೆ ಕೊಡೋ, ಜಾಸ್ತಿ ಏನು ಕೊಡೋ ಅವಶ್ಯಕತೆ ಇಲ್ಲ, ನೀನು ಮೊದ್ಲಿನ ತರ ಇರು ಅಂದಾಗ ವೆಂಕಟರಾವ್ ಟಿಪ್ಪುನ ಈ ಭರವಸೆಯನ್ನ ನಂಬ್ಕೊಂಡು ಈ ಕೋಟೆನ ಅವನಿಗೆ ಕೊಟ್ಬಿಡ್ತಾನೆ. ಅಂದ್ರೆ ಅವನಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ ಟಿಪ್ಪುಗೆ, ಅವನ ಕೈವಶ ಕೊಡ್ತಾನೆ. ಆದ್ರೆ ಟಿಪ್ಪು ತಾನೇನು ಭರವಸೆ ಕೊಟ್ಟಿದ್ನಲ್ಲ ಆ ಪ್ರಕಾರ ಉಳಿಸ್ಕೊಳ್ಳೋದಿಲ್ಲ. ಇಮಿಡಿಯೇಟ್ ಆಗಿ ಏನು ಇಲ್ಲಿ ವೆಂಕಟರಾವ್ ಇದ್ದ ಮತ್ತೆ ಅವನ ಪರಿವಾರವನ್ನ ಬಂಧನದಲ್ಲಿ ಇಟ್ಕೊಂಡು ಈ ಕೋಟೆಯನ್ನ ಟಿಪ್ಪು ಸುಲ್ತಾನ್ ತನ್ನ ವಶಕ್ಕೆ ತಗೊಂಡ. ಆ ಕಡೆ ಇನ್ನೂ ಮರಾಠರು ಬರ್ತಾ ಇದ್ರು, ಕೃಷ್ಣಾ ನದಿಯನ್ನ ಅವ್ರು ಇನ್ನೂ ದಾಟಿರ್ಲಿಲ್ಲ. ಸೊ ಅಷ್ಟೊತ್ತಿಗೆ ಆಗ್ಲೇನೆ ಟಿಪ್ಪು ಸುಲ್ತಾನ್ ತನ್ನ ವಶಕ್ಕೆ ಈ ಕೋಟೆಯನ್ನ ಪಡ್ಕೊಂಡಿದ್ದ. ಇದ್ರ ಮೇಲೆ ಹತ್ಕೊಂಡು ನಾವೀಗ ಹೋಗ್ಬೇಕು. ಇದೆಲ್ಲ ಕೋಟೆಯ ಅವಶೇಷದ ಭಾಗಗಳು ರೀ. 5 ಕೊಳಗಳಿದ್ವು ಅಂದ್ನಲ್ಲ, ಇದು 3ನೆಯ ಕೊಳ. ಅದೇ ಪೀಕು. ಇಲ್ಲಿ ಹೋದ್ರೆ 4ನೇ ಕೊಳ ಒಂದು ಸಿಗತೈತಿ. ಇದು 4ನೆಯ ಕೊಳ. ಇದು ಕೋಟೆಯ ಬತೇರಿ ಇದೆ, ಸುತ್ತಲೂ ಸರೌಂಡ್. ಮರಾಠರಿಗೂ ಟಿಪ್ಪುವಿಗೂ ಗಜೇಂದ್ರಗಡ ಒಪ್ಪಂದ ಹಾಕೈತ್ರಿ. ಮೇ ಬಿ 1787
ಐ ಥಿಂಕ್ ಆ ಡೇಟ್ ನನಗೆ ಶೋರ್ ಇಲ್ಲ. ಆ ಒಪ್ಪಂದದ ಪ್ರಕಾರ ಈ ನರಗುಂದ ಕೋಟೆ ಮರಾಠರ ವಶಕ್ಕೆ ಬರ್ತದೆ, ಮರಾಠರಿಗೆ ಬಿಟ್ಕೊಡ್ಬೇಕಾಗ್ತದೆ. 1891 ಒಂದು ದಾಖಲೆಯ ಪ್ರಕಾರ, ಮರಾಠರ ಕಂದಾಯ ದಾಖಲೆಯ ಪ್ರಕಾರ ನರಗುಂದ ಕೋಟೆ ಏನಿತ್ತಲ್ಲ, ಈ ಕೂರ್ಗಲ್ ಅಂತ ಇಲ್ಲೊಂದು ಊರಿದೆ, ಕೂರ್ಗಲ್ ಫಾರೆಸ್ಟ್ ಅಂತ ಬರ್ತದೆ. ಆ ಕೂರ್ಗಲ್ ಜಿಲ್ಲೆಯ ಒಂದು ವಲಯ ಕೇಂದ್ರ ಆಗಿತ್ತು. ಇಲ್ಲಿ ಪ್ರತಿ ವರ್ಷ 25,000 ರು ಆದಾಯ ಕಲೆಕ್ಟ್ ಆಗ್ತಿತ್ತಂತ. ಸೊ ಈಗ ನಾನು ಬಂದೀನಿ ನರಗುಂದ ಪೀಕ್. ಇದೆ ನೋಡ್ರಿ ಪೀಕ್, ಇದೆಲ್ಲ ನರಗುಂದ ವ್ಯೂ ಪಾಯಿಂಟ್. ಇದು ನಾವಿಲ್ಲಿ ಹೋಗಿ ಕುತ್ಕೋಬಹುದು ಈ ಹಟ್ಟಲ್ಲಿ. ಇಲ್ಲಿ ಹೋಗಿ ನಾವು ಕೂರೋಣ ಒಂದು 10 ನಿಮಿಷ. ಅಂತಿಮವಾಗಿ ಬ್ರಿಟಿಷರಿಗೂ ಪೇಶ್ವೆಗಳಿಗೂ ಯುದ್ಧ ಆಕೈತಿ. ಪೇಶ್ವೆಗಳು ಸೋಲ್ತಾರ. ಆವಾಗ ಎಲ್ಲಾ ಪ್ರದೇಶ ಬ್ರಿಟಿಷರ ವಶಕ್ಕೆ ಬರ್ತವೆ. ಬ್ರಿಟಿಷರು ಏನ್ ಮಾಡ್ತಾರೆ, ದಾದಾ ಸಾಹೇಬ್ ಅಪ್ಪ ಅನ್ನೋ ಒಬ್ಬ ವ್ಯಕ್ತಿಗೆ ಈ ಪ್ರದೇಶವನ್ನ ನೋಡ್ಕೊಳ್ಳೋದಕ್ಕೆ ಕೊಡ್ತಾರೆ. 1818ರಿಂದ ಈ ದಾದಾ ಸಾಹೇಬ್ ಅಪ್ಪ ಬ್ರಿಟಿಷರ ಅಧೀನದಲ್ಲಿ ಕೆಲಸವನ್ನ ಮಾಡ್ಬೇಕಾಗ್ತದೆ. ಅಲ್ಲಿಂದ ಇವರ ಕೆಲಸ ಸ್ಟಾರ್ಟ್ ಆಕೈತಿ. ಈಗ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಐತಲ್ರಿ, ಇಲ್ಲಿ ಕೆಳಗೆ ಹೋಗೋಣ, ನೋಡೋಣ ಹೆಂಗ ಇಡೀ ನರಗುಂದವನ್ನ ನಾವು ಈ ವ್ಯೂ ಪಾಯಿಂಟ್ ಇಂದ ನೋಡ್ಬೋದು. ಅದೇನು ಬೇಲಿ ಹಾಕಿದಾರಲ್ರಿ, ಅದು ಕೋಟೆ ಗೋಡೆ, ಅದು ಪುರಾತನವಾದಂತ ಗೋಡೆ. ಮತ್ತು ಇದು ಸುತ್ತಲೂ ಕಾಣುವಂಥದ್ದು ಊರು ಒಂದು ಭಾಗದಲ್ಲಿ. ಇನ್ನು 1842ರಲ್ಲಿ 2ನೇ ಭಾಸ್ಕರ್ ರಾವ್ ಆಡಳಿತಕ್ಕೆ ಬರ್ತಾರೆ. ಅವರಿಗೆ ಗಂಡು ಮಕ್ಕಳು ಇರೋದಿಲ್ಲ. ಸೊ ಹೀಗಾಗಿ ಅವರು ದತ್ತು ಮಗನ ಪಡ್ಕೋಬೇಕು ಅಂತ ಇಲ್ಲಿನ ಬ್ರಿಟಿಷ್ ಸರ್ಕಾರದ ಏಜೆಂಟ್ ಆಗಿದ್ದಂತ ಮ್ಯಾನ್ಷನ್ಗೆ ಪರ್ಮಿಷನ್ ಕೇಳ್ತಾರೆ. ಮ್ಯಾನ್ಷನ್ ಪರ್ಮಿಷನ್ ಕೊಡಲ್ಲ. ಹೀಗಾಗಿ 1857ರಲ್ಲಿ ದಂಗೆ ಸ್ಟಾರ್ಟ್ ಆಗುತ್ತೆ ಬ್ರಿಟಿಷರ ವಿರುದ್ಧ ದೇಶದಲ್ಲಿ. ಅವಾಗ ನರಗುಂದದಲ್ಲಿ ಕೂಡ ಬಾಬಾ ಸಾಹೇಬ್ ಅಥವಾ 2ನೇ ಭಾಸ್ಕರ್ ರಾವ್ ಈ ಮ್ಯಾನ್ಷನ್ ಅನ್ನ ತಲೆ ಕಡ್ದು ಅದೇ ಕೆಂಪಕ್ಷಿ ಬಾಗಿಲಿಗೆ ಕಟ್ತಾನೆ. ಈಗ ವಾಪಸ್ ಹೋಗೋಣ. ಈ ಮ್ಯಾನ್ಷನ್ ಪ್ರಕರಣದ ನಂತರ ಇಡೀ ಬ್ರಿಟಿಷ್ ಸೈನ್ಯ ನರಗುಂದ ಕೋಟೆಯನ್ನ ಉಡಾಯಿಸ್ಬೇಕು ಅಂತ ಸುತ್ತುವರೆದಿರ್ತೈತ್ರಿ ಫಿರಂಗಿಗಳನ್ನ ತಗೊಂಡು. ಅವಾಗ 2ನೇ ಭಾಸ್ಕರ್ ರಾವ್ ಇಲ್ಲಿಂದ ಪಲಾಯನ ಆಗ್ತಾರೆ, ಓಡ್ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿರಂಗಿಲ್ಲ. 1858 ಜೂನ್ 2ನೇ ತಾರೀಕು ಈ 2ನೇ ಭಾಸ್ಕರ್ ರಾವ್ನ ಇಲ್ಲಿ ಪಕ್ಕದಲ್ಲಿ ಒಂದು ತೋರ್ಕಲ್ ಅಂತ ಒಂದು ಅರಣ್ಯ ಪ್ರದೇಶ, ಅಲ್ಲಿ ಸೆರೆ ಹಿಡಿತಾರೆ. ಆ ನಂತರ ಅದೇ ವರ್ಷ ಅಂದ್ರೆ 1858 ಜೂನ್ 3ನೇ ತಾರೀಕು ಈ ಕೋಟೆಯನ್ನ ಬ್ರಿಟಿಷ್ ಸರ್ಕಾರ ತನ್ನ ಸುಪರ್ದಿಗೆ ಪಡ್ಕೋತೈತಿ. ತದನಂತರ ಈಗೇನು 2ನೇ ತಾರೀಕು 2ನೇ ಭಾಸ್ಕರ್ ರಾವ್ನ ಸೆರೆ ಹಿಡಿದಿರ್ತಾರಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಬೆಳಗಾವಿಯಲ್ಲಿ ವಿಚಾರಣೆ ಮಾಡ್ತಾರೆ. ಅದೇ ವರ್ಷ 1858 ಜೂನ್ 12ನೇ ತಾರೀಕು 2ನೇ ಭಾಸ್ಕರ್ ರಾವ್ನ ಗಲ್ಲಿಗೇರಿಸ್ತಾರೆ ಬೆಳಗಾವಿಯಲ್ಲಿ. ಇದಿಷ್ಟು ಇತಿಹಾಸ. ಇದಕ್ಕಿಂತ ಮುಂಚೆನೂ ಕೂಡ ಕಲ್ಯಾಣ ಚಾಲುಕ್ಯರ ಕಾಲದಿಂದಲೂ ನರಗುಂದಕ್ಕೆ ಒಂದು ಒಳ್ಳೆಯ ಇತಿಹಾಸ ಇದೆ. ಅವುಗಳಿಗೆ ಸಂಬಂಧಪಟ್ಟ ದಾಖಲೆಗಳಿದಾವೆ. ಅಲ್ಲಿಗೆ ಹೋಗೋಣ. ಈಗ ನಾನು ಇಳಿದು ವಾಪಸ್ಸು ಊರಿಗೆ ಹೋಗ್ತಾ ಇದ್ದೀನಿ. ಕೋಟೆ ನೋಡ್ಕೊಂಡು ನರಗುಂದ ಸಿಟಿ ಇದೆಯಲ್ಲ ಅಲ್ಲಿ ಹೋಗ್ತಾ. ದಾರ್ಯಾಗ ಇಳಿದು ಹೋಗುವಾಗ ಇಲ್ಲೊಂದು ಪರಂಗಿ ಹಣ್ಣಿನ ಗಿಡ ಸಿಕ್ತ್ರಿ. ಸೊ ನನ್ನ ಸೆಲ್ಫಿ ಸ್ಟಿಕ್ಕನ್ನು ಯೂಸ್ ಮಾಡಿ ಕಿತ್ಕೋತೀನಿ ಒಂದೆರಡು. ಸ್ವಲ್ಪ ಗುದ್ದಾಡಿ ಜಗದಾಡಿ ಇಷ್ಟೇ ಇದ್ದಿದ್ದು, ಇಷ್ಟೇ ಹರ್ಕೊಂಡಿನಿ. ಇವು ತುಂಬ ಹೆಲ್ತಿಯಸ್ಟ್ ಫ್ರೂಟ್ಸ್ಗಳ್ರಿ, ವೈಲ್ಡ್ ಫ್ರೂಟ್ಸ್. ಇವು ರಿಚ್ ಆಫ್ ವಿಟಮಿನ್ ಸಿ ಎಲ್ಲ ಇರ್ತೈತಿ ಇದ್ರಾಗ. ಮತ್ತು ಇವಕ್ಕೆ ನಿಮ್ಮ ಕಡೆ ಏನಂತೀರಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ಸಿಟಿಯಾಗಿ ಇತ್ತಿತ್ತಲಾಗಿ ಇವ್ನ ತಂದು ಮಾರಕ್ಕೆ ಸ್ಟಾರ್ಟ್ ಮಾಡ್ಯಾರ. ನಮ್ಗೆ ಹಳ್ಳಿಯಾಗಿ ಹೇರಳವಾಗಿ ಸಿಗ್ತಾವೆ. ಈ ನರಗುಂದದ ಇತಿಹಾಸ ಎಷ್ಟು ರೋಚಕವಾಗಿ ಮತ್ತು ವಿಶೇಷವಾಗೈತಲ್ರಿ. ಅದ ನರಗುಂದದ ಒಳಗಡೆ ಇನ್ನೊಂದು ಅತ್ಯದ್ಭುತವಾದಂಥ ಸ್ಥಳ ಅಂದ್ರೆ ಇಲ್ಲೈತಿ ನೋಡ್ರಿ, ವೆಂಕಟೇಶ್ವರ
ದೇವಸ್ಥಾನ. ಸೊ ಇದೇನು ವೆಂಕಟೇಶ್ವರ ದೇವಸ್ಥಾನ ಐತಲ್ರಿ, ಇದನ್ನ 1720ರಾಗ ಈ ರಾಮದುರ್ಗವನ್ನ ಆಡಳಿತ ಮಾಡ್ತಿರ್ತಕ್ಕಂತಹ ರಾಮ್ ರಾವ್ ಅಣ್ಣವರು ಕಟ್ಟಿಸ್ತಾರ. ಆಗಿನ ಕಾಲಕ್ಕ ಈ ದೇವಸ್ಥಾನಕ್ಕೆ ಅವ್ರು ಕಟ್ಸೋದಕ್ಕೆ ಖರ್ಚು ಮಾಡಿದ್ದು 1,60,000. ಅದ್ರ ಜೊತೆಗೆ ಸುಮಾರು 2,210 ರೂಪಾಯಿ ದತ್ತಿ ಅವರು ಇಟ್ಟಿದ್ರಂತ. ಆಮೇಲೆ ಸರೌಂಡ್ ಒಂದು 1,320 ರೂಪಾಯಿ ಕ್ಯಾಶ್ ಈ ದೇವಸ್ಥಾನಕ್ಕೆ ಅವರು ಮಾಡಿರ್ತಕ್ಕಂಥದ್ದು. 1792ರೊಳಗ ಈ ರಾಮದುರ್ಗದಿಂದ ನರಗುಂದವನ್ನ ಸಪ್ರೇಟ್ ಮಾಡ್ತಾರ, ಡಿವೈಡ್ ಮಾಡ್ತಾರ. ಅವಾಗ ಈ ದೇವಸ್ಥಾನದ ದತ್ತಿ ಏನಿತ್ತಲ್ರಿ ಅದರ ಸಮೇತವಾಗಿ ಈ ನರಗುಂದವನ್ನ ಆಡಳಿತ ಮಾಡ್ತಿರ್ತಾರಲ್ಲ ಬಾವೆ ಕುಟುಂಬದವರು, ಅವರಿಗೆ ಇದು ಬಂದು ಸೇರ್ಕೋತಿತ್ತು. 1858ರೊಳಗ ರೀ ಏನು ಈ 2ನೇ ಭಾಸ್ಕರ್ ರಾವ್ ಅವ್ರು ಇದ್ರಲ್ಲ, ಅವರು ಈ ಬ್ರಿಟಿಷರ ವಿರುದ್ಧ ದಂಗೆ ಹೂಡಿ ಇಲ್ಲಿಂದ ತಪ್ಪಿಸ್ಕೊಳ್ಳುವಂತ ಪರಿಸ್ಥಿತಿ ಬರ್ತೈತಿ. ಅವಾಗ ಈ ದೇವಸ್ಥಾನ ಸ್ವಲ್ಪ ಹಾಳಾಕೈತಿ ಅಂತ ಒಂದು ಮಾಹಿತಿ ಐತಿ. ಹಂಗ ವಿಗ್ರಹನ ಕೂಡ ಹಾಳು ಮಾಡ್ತಾರೆ ಅಂತ ಹೇಳಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದೊಳಗಡೆ ಇರ್ತಕ್ಕಂತಹ ಮಾಹಿತಿ. ಅದಾದ್ಮೇಲೆ ರಾಮದುರ್ಗದವ್ರು ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾರೆ, ಮೂರ್ತಿಯನ್ನ ಮರು ಪ್ರತಿಷ್ಠಾಪನೆ ಮಾಡ್ತಾರೆ. ಒಂದು ಮಾಹಿತಿ ಪ್ರಕಾರ ಯಾರಿಗೋ ಒಬ್ರಿಗೆ ಸ್ವಪ್ನದಲ್ಲಿ ಬಂದಿತ್ತಂತೆ, ಲಕ್ಷ್ಮೇಶ್ವರದ ಚೆನ್ನಕೇಶವ ಅನ್ನೋ ಒಂದು ಮೂರ್ತಿಯನ್ನ ತಂದು ಇಲ್ಲಿ ವೆಂಕಟೇಶ್ವರ ಮೂರ್ತಿ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ನೋದು ಒಂದು ಮಾಹಿತಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ. ಬಟ್ ಸ್ಥಳೀಯರು ಯಾರು ಅದನ್ನ ಒಪ್ಪೋಂಗಿಲ್ಲ. ಬಟ್ ಎವರ್ ಅದನ್ನ ಒಪ್ಪೋದು ಬಿಡೋದು ನೆಕ್ಸ್ಟ್ ತದನಂತರದ ವಿಚಾರ. ಆವಾಗ ಏನ್ ಮಾಡ್ತದೆ ಅಂದ್ರೆ ಈ ರಾಮದುರ್ಗದವರು ಏನು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡೋದಕ್ಕೆ ಪ್ರಯತ್ನ ಪಟ್ರಲ್ಲ, ಈ ಮುತುವರ್ಜಿಯನ್ನ ನೋಡ್ಕೊಂಡು ಮತ್ತೆ ಈ ದೇವಸ್ಥಾನವನ್ನ ರಾಮದುರ್ಗಕ್ಕೆ ಹಸ್ತಾಂತರ ಮಾಡ್ತಾರೆ. ಇದಿಷ್ಟು ದೇವಸ್ಥಾನದ ಇತಿಹಾಸ. ಆತನವಾದಂತಹ ದೇವಸ್ಥಾನ, ಪ್ಯೂರ್ ವುಡ್ ನೋಡ್ರಿ. ಸೊ ಹಳೇದಿದು. ನೋಡೋದು ದೇವಸ್ಥಾನ ಅಂತ ಎಷ್ಟೊಂದು ವಿಶಾಲವಾಗಿ ಕಟ್ಟಾರ. ನಾನು ಹೇಳದ್ನಲ್ರಿ 1857ರೊಳಗ ಏನು ನರಗುಂದದೊಳಗ ಬ್ರಿಟಿಷರು ವಿರುದ್ಧ ಏನ್ ದಂಗೆ ಹೇಳ್ತದಲ್ಲ, 2ನೇ ಭಾಸ್ಕರ್ ರಾವ್ ಅಥವಾ ಬಾಬಾ ಸಾಹೇಬ್ರ ಅಂತಾರಲ್ಲ, ಅವ್ರ ಫೋಟೋ ದೇವಸ್ಥಾನದೊಳಗ ಐತೆ ಹೇಳ್ರಿ. ಇವ್ರೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡ್ದವ್ರು, ನರಗುಂದದ ವೀರ ಹುಲಿ. ನಮಸ್ಕಾರ ಸರ. ನಮಸ್ಕಾರ. ತಮ್ಮ ಹೆಸರು ಸರ? ದತ್ತಾತ್ರೇಯ ಪಾಟೀಲ್ ರೀ. ತಾವೇನಾಗಿದ್ದೀರಿ ಸರ್ ಇಲ್ಲಿ? ನಾನಿಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ರೀ. ಸರ್ ಏನ್ ಸರ್ ಇದು ದೇವಸ್ಥಾನದ ವಿಶೇಷ? ಸಾಧಾರಣ ಒಂದು 300-350 ವರ್ಷ ಹಳೇದ್ರಿ ಇದು. ಇವ್ರು ಭಾವೆ ಮಂತಂದವ್ರದ್ದು ಇದು ಸ್ವಂತದ್ದು ಇದು. ಇದು ಮುಂದೆ ಬಂಡಾಯ ಆದ್ಮೇಲೆ ಇದು ರಾಮದುರ್ಗ ಸಂಸ್ಥಾನಕ್ಕೆ ಅಟ್ಯಾಚ್ ಆತ್ರಿ. ನರಗುಂದ ಸಂಸ್ಥಾನ ಅಂದ್ರೆ ರಾಮದುರ್ಗ ಸಂಸ್ಥಾನ, ನರಗುಂದ ಸಂಸ್ಥಾನ 2 ಅಣ್ಣ ತಮ್ಮ ಅವರು. ಹಿಂಗಾಗಿ ಇದ್ರದ್ದೆಲ್ಲ ಅವ್ರ ಸುಪರ್ತಿ ಒಳಗೆ ಎಷ್ಟೋ ದಿವಸ ನಡ್ಕೋತ ಬಂತಿದ್ದು. ಈಗ ಒಂದು 25-30 ವರ್ಷದ ಕಡೆ ಟ್ರಸ್ಟ್ ಆತ್ರಿ. ಟ್ರಸ್ಟ್ ಮಾಡ್ಕೊಂಡ್ರಿ. ಸೊ ಅಂದ್ರೆ ಪ್ರೈವೇಟ್ ಟ್ರಸ್ಟ್ ಇದು, ಗೌರ್ಮೆಂಟ್ ಗೆ ಇದಕ್ಕೂ ಏನ್ ಸಂಬಂಧ ಇಲ್ಲ. ಇಲ್ರಿ ಸರ್. ಏನೇನ್ ವಿಶೇಷ ಸರ್ ಇದು? ಫುಡ್ ವುಡ್ ಅಲ್ಲಿ ಮಾಡ್ಯಾರಲ್ರಿ ಕಂಪ್ಲೀಟ್? ಏನ್ ಸರ್ ಇದು ವುಡ್ನಾಗ ಮಾಡಿದ್ರಿ. ಮ್ಯಾಲಿಂದ ಎಲ್ಲಾ ಬಿದಿರು ಅದು ಇತ್ತು ಮೊದ್ಲ, ಅದನ್ನೆಲ್ಲ ಈಗ ತೆಗೆದು ಪಾಟಿಗಲ್ ಹಾಕಿ ಮ್ಯಾಲ ಕಾಂಕ್ರೀಟ್ ಹಾಕ್ಯಾರ್ರಿ. ಇಲ್ಲಿ ದಿನನಿತ್ಯ ಪೂಜಾ ವಿಧಾನ ನಡೀತಾವು. ನಂತರ ಶುಕ್ರವಾರಕ್ಕೊಮ್ಮೆ ಪಾಲ್ಕಿ ಸೇವಾ ನಡೀತವ್ರಿ. ಪಾಲ್ಕಿ ಇವತ್ತು ನಡೆದಿತ್ತೇನ್ರಿ? ಇವತ್ತು ಸಾಯಂಕಾಲ. ಈ ನವರಾತ್ರಿ ಒಳಗ 11 ದಿವಸ 12 ದಿವಸ ಕಂಪ್ಲೀಟ್ ಕಾರ್ಯಕ್ರಮ ನಡೀತದ್ರಿ ಇಲ್ಲಿ ರೀ. ಪಾಲ್ಕಿ ಸೇವಾ, ವಾಹನ ಸೇವಾ, ಇವೆಲ್ಲ ಕಾರ್ಯಕ್ರಮ ಸರ್. ಒಳಗ ಹಿಂಗ್ ಹೋಗಿ ಬರೋಣನ್ರಿ. ಇದೆಲ್ಲ ರಿನಿವೇಶನ್ ಆದದ್ರಿ. ರಿನಿವೇಶನ್ ಮಾಡಿದ್ರ? ಎಲ್ಲ ರಿನಿವೇಶನ್ ಆಗ್ಯಾವ್ರಿ. ಇನ್ನೂ ಸ್ವಲ್ಪ ಉಳ್ದಾವ. ಇವೆಲ್ಲ ಹಳೇವ್ ಇದ್ದು ರೀ. ಹಳೇವು ಬಿದ್ದು ಹೋಗಿದ್ವು ಇವು. ಇವೆಲ್ಲ ಹೊಳ್ಳಿ ರಿನಿವೇಶನ್ ಆಗ್ಯಾವ. ನಾವ್ ಆಗ್ಲೇ ನೋಡುವಲ್ಲ ಅದು ಕೋಟೆ. ಅಲ್ಲಿ ಕೋಟೆ ನೀವು ಮ್ಯಾಲ ನೋಡಿ, ಮ್ಯಾಲಿಂದ ಹೋಗಿ ಕೆಳಗಡೆ ಇದು ವೆಂಕಟೇಶ್ವರ ದೇವಸ್ಥಾನ. ಸೊ ಇದು ಹಿಂದೆ ಈ ಕಡೆ ಬಾಗಿಲು. 4 ಕಡೆ ಬಾಗಿಲು ಸರ್. 4 ಕಡೆನೂ ಡೋರ್ಸ್ ಅದಾವು. ನಾವು ಬಂದ್ ಮಾಡಿರ್ತೀವ್ರಿ. ಇಲ್ಲೆಲ್ಲ ಕಾರ್ಯಕ್ರಮ ನಡೀತಾವ. ಲಗ್ನ ಅದು ಇಲ್ಲೇ ರೀ. ಅಂದ್ರ
ಇವು ಹೊರಗಿನೂ ಅಲ್ಲ, ಒಳಗಿನ ವೆಂಕಪ್ಪನ ಲಗ್ನ. ಓ ದೇವ್ರದ್ದು ದೇವ್ರ ಲಗ್ನ. ಕಲ್ಯಾಣ ಕಾರ್ಯ. ಕಲ್ಯಾಣೋತ್ಸವ. ನಾನು ಅದೇ ಕಲ್ಯಾಣೋತ್ಸವ ನಡೆದಾಗ ಇಲ್ಲೆಲ್ಲ ಮಂದಿ ನಿಂದಿರ್ಲಿಕ್ಕೆ ಮಾಡ್ಲಿಕ್ಕೆ ಅನುಕೂಲ. ಇಲ್ಲೇ ಅಲ್ಲಿ ಮೇಲೆ ಇಲ್ಲೆಲ್ಲ. ಇದು ನವರಾತ್ರಿ ಒಳಗೆ ನಡೀತದೆ ಇದು. 10-12 ದಿವಸ ಕಾರ್ಯಕ್ರಮ ಇರ್ತದ. ಆ ಕಾರ್ಯಕ್ರಮದೊಳಗೆ ಅದು ಒಂದು ಕಾರ್ಯಕ್ರಮ, ದೇವ್ರ ಲಗ್ನ ಒಂದು. ಆ ನಂತರ ತೇರು ಬನ್ನಿ ಅದೆಲ್ಲ ನಡೀತಾವ. ಇದು ಪಾಲ್ಕಿ ರೀ. ಪಾಲ್ಕಿ ಏನ್ರಿ? ಇದು ಆಮೆ ದೇವಸ್ಥಾನಕ್ಕೆ ಇರ್ತಕ್ಕಂಥದ್ದು. ಸೊ ಒಳಗಡೆ ಬಂದ್ರ ಗರ್ಭಗುಡಿ. ಇದು ತೀರ್ಥ ಮಂಟಪ. ತೀರ್ಥ ಮಂಟಪ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರೆ, ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದೊಳಗೆ ಏನೇನು ಪೂಜಾ ಕೈಂಕರ್ಯಗಳು ನಡೀತಿದ್ವಲ್ಲ, ಆ ಎಲ್ಲಾ ಪೂಜಾ ಕೈಂಕರ್ಯಗಳು ಇಲ್ಲಿ ಮೊದಲು ನಡೀತಿದ್ವು ಅಂತ. ಈಗ ಸ್ವಲ್ಪ ಕಡಿಮೆ, ಕಾಲಕ್ರಮೇಣ ಕಡಿಮೆ ಆಗ್ಯಾವ. ಬಹಳ ಹಳೇದು. ನೀವು ಎಷ್ಟೋ ಪುರಾತನ ದೇವಸ್ಥಾನಗಳನ್ನ ನೋಡಿರ್ಬೋದು, ಕಲ್ಲು ಮತ್ತೆ ಸಿಮೆಂಟ್ ಅಲ್ಲಿ ಕಟ್ಟಿರ್ತಾರ. ಬಟ್ ಈ ದೇವಸ್ಥಾನ ಬಹಳ ವಿಶೇಷ. ಯಾಕಂದ್ರ ಕಂಪ್ಲೀಟ್ ವುಡ್ ಮರದ ಕಟ್ಟಿ ಮತ್ತು ಮರದ ಕಟ್ಟಿಗೆ ದಿಮ್ಮಿಗಳನ್ನ ಬಳಸ್ಕೊಂಡಿರ್ತಕ್ಕಂತಹದ್ದು. ವುಡ್ ಅಲ್ಲಿ ಕಟ್ಟಿರ್ತಕ್ಕಂತಹ ದೇವಸ್ಥಾನ ಬಹಳ ಬ್ಯೂಟಿಫುಲ್ ಆಗೈತಿ, ಪ್ರಶಾಂತವಾಗೈತಿ. ಆಮೇಲೆ ಟೈಮಿಂಗ್ ಐತಿ ದೇವಸ್ಥಾನಕ್ಕ. ಬೆಳಗ್ಗೆ 7 ಗಂಟೆ ಅಲ್ಲ ಸರ್? 7 ಗಂಟೆ. ಬೆಳಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ, ಸಂಜೆ 5ರಿಂದ 9 ತನಕ ಇರ್ತೈತಿ. ಮಧ್ಯಾಹ್ನ ದೇವಸ್ಥಾನ ಓಪನ್ ಇರಂಗಿಲ್ಲ. ಸೊ ಅದಕ್ಕೆ ನೀವು ಯಾರು ಈ ಕಡೆ ಬರೋ ಇಂಟ್ರೆಸ್ಟ್ ಇತ್ತು ಅಂದ್ರ ಈ ಟೈಮಿಗೆ ಬರ್ರಿ. ಬಹಳ ಪ್ರಶಾಂತವಾದ ದೇವಸ್ಥಾನ. ಅರ್ಚಕರು ಇರ್ತಾರ, ಆಮೇಲೆ ಈ ಟ್ರಸ್ಟ್ ನ ಕಮಿಟಿಯ ಸೆಕ್ರೆಟರಿ ಅವರು ಇರ್ತಾರ. ಈಗ ಶಂಕರಲಿಂಗನ ಗುಡಿ ಅಂತ ಒಂದು ಐತಿ ಇಲ್ಲಿ, ಅಲ್ಲಿ ಹೋಗೋಣ. ಅದು ಒಂದು ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನ. ನೋಡ್ರಿ, ಬಾಬಾ ಸಾಹೇಬ್ ಅವರ ಅರಮನೆ ಅಂತೀರ. ಅವ್ರ ಪ್ಯಾಲೇಸ್ ಈಗ ಪುರಸಭೆ ಮಾಡ್ಕೊಂಡಾರ. ನಾನು ಕೋಟೆ ವಿಡಿಯೋದಾಗ ಹೇಳಿದ್ನಲ್ರಿ, ನರಗುಂದದ ಇತಿಹಾಸ ಶಿವಾಜಿಯ ಕಾಲಕ್ಕಿಂತಲೂ ಹಿಂದೆನೆ ಇತ್ತು ಅನ್ನೋದಕ್ಕೆ ನಾನು ಹೇಳಿದ್ನಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಒಂದು ದಾಖಲೆ ಈ ದೇವಸ್ಥಾನದೊಳಗಡೆ ಐತಿ. ಇದು ನರಗುಂದದ ಶಂಕರಲಿಂಗೇಶ್ವರ ದೇವಸ್ಥಾನ ಅಂತ. ಇದು ಕೂಡ ಒನ್ ಆಫ್ ದಿ ಏನ್ಸಿಯಂಟ್ ಮೊನಮೆಂಟ್. ಇದು ಅಂದ್ರೆ ಪುರಾತನ ಒಂದು ದೇವಸ್ಥಾನ. ನೆಲ್ಲ ನೋಡ್ಕೊಂಡು ಗಂಟೆ ಹೊಡೆದ್ರೆ ಇದು ದೇವಸ್ಥಾನದ ಹೊರಾಂಗಣ. ಒಳಗಡೆ ಇರೋದು ಗರ್ಭಗುಡಿ ಮತ್ತೆ ದೇವಸ್ಥಾನ. ಇದು ನವರಂಗ ಮಂಟಪ, ನಂದಿ. ಒಳಗೆ ಬಂದ್ರೆ ಇದು ಶಂಕರಲಿಂಗನ ಮೂರ್ತಿ. ಸೊ ಈ ಗರ್ಭಗುಡಿ ಒಳಗಡೆ ಇರ್ತಕ್ಕಂಥ ಮೂರ್ತಿನ ನೋಡ್ಕೊಂಡು ಈ ನವರಂಗದಿಂದ ಎಡಭಾಗದಲ್ಲಿ ಬಂದ್ರೆ ಇಲ್ಲಿ 2 ಶಿಲಾಶಾಸನಗಳು ಅದಾವ ನೋಡ್ರಿ. ಇಲ್ಲಿ ಪ್ರಿಂಟ್ ಇಲ್ಲ, ಕಾಣಿಸ್ತಿಲ್ಲ ಏನೈತಿ ಅಂತ ಹೇಳಿ. ಇಲ್ಲಿ ಕೂಡ ಒಂದು ಐತಿ. ಇಲ್ಲಿ ಮೇಲೆ ನಂದಿ ವಿಗ್ರಹ, ಈಶ್ವರ ಮತ್ತೆ ಆರಾಧನೆ ಇದೆ. 2 ಶಿಲಾಶಾಸನದ್ದಿದೆ. ಶಿಲಾಶಾಸನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅವರು, ಇದು 3ನೇ ಸೋಮೇಶ್ವರನ ಕಾಲದ್ದು ಅಂತ ಹೇಳ್ತಾರೆ. ಕ್ರಿಸ್ತ ಶಕ 1138 ಅಂತ. ಭೂಲೋಕ ಮಲ್ಲ ದೇವರ ಆಳ್ವಿಕೆಯನ್ನ ಉಲ್ಲೇಖ ಮಾಡ್ತದೆ ಅಂತ ಹೇಳ್ತಾರೆ. ಕಲಾಯುಕ್ತ ವೈಶಾಖ ಪೂರ್ಣಿಮೆ ಸೋಮವಾರ ಚಂದ್ರಗ್ರಹಣ ಅಂತ ಒಂದು ಟೈಮ್ ಅನ್ನ ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಇತಿಹಾಸಕಾರರು ಏನು ಉಲ್ಲೇಖ ಕೊಡ್ತಾರೆ ಅಂದ್ರೆ, ಕ್ರಿಸ್ತಿ ಶಕ 1138 ಏಪ್ರಿಲ್ 6 ಅಂತ ಹೇಳ್ತಾರೆ. ಬಟ್ ಇತಿಹಾಸಕಾರರು ಇನ್ನೊಂದು ಮಾಹಿತಿ ಏನ್ ಹೇಳ್ತಾರೆ ಅಂದ್ರೆ, ಈ ಏಪ್ರಿಲ್ 6 ಟೈಮ್ ಅಲ್ಲಿ ಚಂದ್ರಗ್ರಹಣ ಸೋಮವಾರ ಅಲ್ಲ ಮಂಗಳವಾರ ಆಗಿತ್ತು ಅಂತ ಹೇಳ್ತಾರೆ. ವಾಟ್ ಎವರ್, ಈ ಶಿಲಾಶಾಸನದ ಸಂಕ್ಷಿಪ್ತ ವಿವರಣೆ ಏನೈತೆ ಅಂತಂದ್ರ, ಮಹಾ ಅಗ್ರಹಾರ ಹಿರಿಯ ನರಗುಂದ, ಇಲ್ಲಿ ಉಲ್ಲೇಖ ಮಾಡ್ತಾರೆ ನೋಡ್ರಿ. ಮಹಾ ಅಗ್ರಹಾರ ಹಿರಿಯ ನರಗುಂದ ಧವಳ ಶಂಕರ ದೇವನಿಗೆ, ಅಂದ್ರೆ ಈಶ್ವರ ಇಲ್ಲಿರುವ ಶಂಕರಲಿಂಗೇಶ್ವರ ದೇವನಿಗೆ 220 ಮಹಾಜನರ ಸಮ್ಮುಖದಲ್ಲಿ ಹಣವನ್ನು ದಾನವಾಗಿ ನೀಡಿದರ ಬಗ್ಗೆ ಅಂತ ಒಂದು ಮಾಹಿತಿಯನ್ನ ಕೊಡ್ತಾರೆ. ಯಾರು? ಮಹಾದೇವನ ಮಹಾದೇವ ಅರಸ, ಅವನ ಸೋದರ ಅಳಿಯ ಯಾರು? ರುದ್ರದೇವ ನೀಡಿರುವ ಕಾಣಿಕೆಯ ಬಗ್ಗೆ ಈ ಶಿಲಾಶಾಸನಗಳಲ್ಲಿ ಮಾಹಿತಿ ಇರೋದು.
ಈ ಶಿಲಾಶಾಸನ ನೋಡ್ಕೊಂಡು ಈಗ ನಾನು ನರಗುಂದದ ಇನ್ನೊಂದು ದಾಖಲೆ ಇರ್ತಕ್ಕಂಥ ಶಿಲಾಶಾಸನ ಕರ್ಕೊಂಡು ಹೋಗ್ತೀನಿ. ಅದು ಜೋಡು ಮಾರುತೇಶ್ವರ ಅಥವಾ ಹನುಮಂತನ ದೇವಸ್ಥಾನ ಅಂತ ಕರೀತಾರ. ಇದಕ್ಕೆ ಯಾಕೆ ಜೋಡು ಹನುಮಂತನ ದೇವಸ್ಥಾನ ಅಂತ ಕರೀತಾರ ಅಂತ ಕೇಳೋಣ ಬರ್ರಿ. ನಮಸ್ಕಾರ, ಹೇಳಿ ಸರ್. ಚನ್ನಬಸಪ್ಪ ಭೀಮಪ್ಪ ಪೂಜಾರ್ ಅಂತ ಹೇಳಿ. ನೀವು ಅರ್ಚಕ್ರೇನ್ರಿ? ಹೌದು ಸರ್. ಬರ್ರಿ, ಅದು ಯಾಕೆ ಇದು ಜೋಡ್ ಹನುಮಪ್ಪ ಅಂತ ಹೆಂಗ್ ಹೆಸರು ಬಂತು ಸರ್? ಇದು ಸರ್ ಪುರಾತನದಿಂದ ಹಿಂದಿನಿಂದ ಪ್ರತಿಷ್ಠಾಪನೆ ಆಗಿದ್ದದು ಸರ್. ನಾವು ಅರ್ಬಾನ್ ಮತ್ತು ಕಸಬಾ ಅಂತಂದ್ ಹಿಂದ ಪ್ರತಿಷ್ಠಾಪನೆ ಮಾಡಿದೆ ಸರ್. 2 ಊರು ಕೂಡಿ ಒಂದೇ ಕಡೆ ಮಾಡಿದಾರೆ ಸರ್ ಇದನ್ನ ದೇವಸ್ಥಾನ. ಅದಕ್ಕೆ ಪುರಾತನದಿಂದ ಬಂದ ಸರ್. ಕ್ರಿಸ್ತಶಕ 700 ಶತಮಾನ ಇರ್ಬೋದು ಸರ್ ನಮ್ದು. ಹೌದ್ರಾ? ಹ್ಮ್ ಸರ್. ಒಂದು ಲಿಪಿನೂ ಐತಿ ಸರ್ ಅದು. ಇವು ಮೂರ್ತಿ ಅವಾಗಿನ ಸರ್? ಹಾ ಸರ್, ಅವು ಹಳೆ ಇದ್ದು ಸರ್, ಸ್ವಲ್ಪ ಇದು ಆಗಿದ್ದು, ಶೀತಲ ಆಗಿದ್ದು, ಮತ್ತೆ ಹೊಸ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದೆ ಸರ್. ಹ್ಞೂ ಸರ್. ಮೂರ್ತಿ ಐತಿ ಸರ್. ಇದ್ರಾಗ ಒಂದು ಲಿಂಗ ಧಾರಣೆ ಮಾಡಿದ್ದೇವೆ ಸರ್. ಇದು ಲಿಂಗ ಧಾರಣೆ ಸರ್. ಇದು ಲಿಂಗ ಧಾರಣೆ ಮಾಡಿದಂತ ಹನುಮಂತಿಯವರು. ಇನ್ನೊಂದ್ ಸರ ಜನಿವಾರ ಅಂದ್ರೆ ನಮ್ಮ ಬ್ರಾಹ್ಮಣ ಸಮಾಜ, ವೈಶ್ಯ ಸಮಾಜ ಎಲ್ಲದ ಸಂಬಂಧ ಅಂತ 2 ಅಂತ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಹಿಂದಿನಿಂದಲೂ ಹಿಂಗೆ ಬಂದ ಶೈವ ಮತ್ತು ವೈಷ್ಣವ ಪ್ರತಿಷ್ಠಾಪನೆ ಅಂತ ದೇವಸ್ಥಾನ. ಬರೀಲಿ ಇನ್ನೊಂದು ಇಂಪಾರ್ಟೆಂಟ್ ಒಂದು ಶಾಸನ ಐತಿ, ತೋರಿಸ್ತೀನಿ ಬರೀಲಿ. ಈ ಗುಡಿ ಹನುಮಂತನ ಹಿಂದ್ ಬಂದ್ರ ಪಕ್ಕದಾಗ ಇದೇ ಶಾಸನ. ಲಕ್ಷ್ಮಿ, ಗರುಡ ಸರ್, ನಂದೀಶ್ವರ, ವಿಷ್ಣು. ಸೊ ಈ ಶಿಲಾಶಾಸನ ಏನೈತಲ್ರಿ 1142 ಕಾಲವನ್ನ ಉಲ್ಲೇಖ ಮಾಡ್ತೈತಿ. ಜಗದೇಕ ಮಲ್ಲ ಅಂತ ಹೆಸರು ಹೇಳ್ತಾರ. ಪ್ರತಾಪ ಚಕ್ರವರ್ತಿ ಜಗದೇಕ ಮಲ್ಲ ದೇವನ ಆಳ್ವಿಕೆಯನ್ನ ಉಲ್ಲೇಖಿಸುತ್ತದೆ. ಅವನ ಆಳ್ವಿಕೆಯ 10ನೇ ವರ್ಷದ ಪ್ರಭಾವವನ್ನ ಈ ಶಿಲಾಶಾಸನ ಹೇಳ್ತದೆ. ಪ್ರಭಾವ ಶ್ರಾವಣ ಅಮಾವಾಸ್ಯೆ, ಸೋಮವಾರ, ಪುಷ್ಯ ನಕ್ಷತ್ರ ಅಂತ ಈ ಶಿಲಾಶಾಸನದಲ್ಲಿ ಉಲ್ಲೇಖ ಇರೋದನ್ನ ಇತಿಹಾಸಕಾರರು ಏನ್ ಹೇಳ್ತಾರ ಅಂದ್ರೆ ಕ್ರಿಸ್ತ ಶಕ 1147 ಜುಲೈ 28ನೇ ಸೋಮವಾರ ಅಂತ ಇತಿಹಾಸಕಾರರು ಹೇಳ್ತಾರ. ಶಂಕರ ಮತ್ತು ನಾರಾಯಣ ಭಟ್ಟ ಸಹೋದರರು ಕೀರ್ತಿ ನಾರಾಯಣ ದೇವನಿಗೆ ಭೂಮಿಯನ್ನ ದಾನ ನೀಡಿದ್ದರ ಬಗ್ಗೆ ಇದ್ರ ಒಳಗಡೆ ಮಾಹಿತಿ, ಇದು ಸಂಕ್ಷಿಪ್ತ ಮಾಹಿತಿ ಇರ್ತಕ್ಕಂಥದ್ದು. ಸರ್ವಜ್ಞ ಪಟವರ್ಧನ್ ಅವರು ಈ ಶಿಲಾಶಾಸನವನ್ನ ರಚನೆ ಮಾಡಿದ್ದು ಮತ್ತು ಚಿನ್ನೋಜ ಅನ್ನೋರು ಇದನ್ನ ಕರು ಮಾಡಿದ್ದು, ಕೆತ್ತಿದ್ದು ಅಂತ ಮಾಹಿತಿ ಇರೋದು, ಸಂಕ್ಷಿಪ್ತ ಮಾಹಿತಿ. ಸೊ ಅಲ್ಲಿಗೆ ಶಿವಾಜಿ ಕಾಲಕ್ಕಿಂತಲೂ ನರಗುಂದದ ಇತಿಹಾಸ ಇತ್ತು ಅನ್ನೋದಕ್ಕೆ ಇದು ಕೂಡ ಒಂದು. ಇದಿಷ್ಟು ನರಗುಂದದ ಇತಿಹಾಸ, ವಿಲೇಜ್ ಟೂರ್ ಅಂತ ನಾವು ಕರಿಬಹುದು ನೋಡ್ರಿ. ಮತ್ತ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನ್ರಿ. ಅಲ್ಲಿ ತನಕ ನೋಡ್ತಿರ್ರಿ ನಮ್ಮದ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ನರಗುಂದ, ಜೈ ಕರ್ನಾಟಕ, ಜೈ ಶಂಕರಿ, ಜೈ ಜೈ ಶಂಕರಿ.